ಎತ್ತುಗಳ ಬಾಡಿಗೆ ದುಬಾರಿ, ನೊಗ ಹೊತ್ತ ಅನ್ನದಾತ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಹಂಪಿಹೊಳಿ ಗ್ರಾಮದಲ್ಲಿ ಎತ್ತುಗಳ ಬಾಡಿಗೆ ಭರಿಸಲಾಗದೆ ರೈತರೇ ನೊಗ ಹೊತ್ತು ಬೈಕ್ಗೆ ನೊಗ ಕಟ್ಟಿ ಎಡೆಕುಂಟೆ ಹೊಡೆದ ಘಟನೆ ಹಂಪಿಹೊಳಿ ಗ್ರಾಮದಲ್ಲಿ ನಡೆದಿದೆ. ವರುಣನ ಮುನಿಸು ಒಂದು ಕಡೆ, ಸಾಲದ ಶೂಲ ಮತ್ತೊಂದು ಕಡೆ. ಇಷ್ಟೆಲ್ಲ ಕಷ್ಟಗಳ ಮಧ್ಯೆಯೂ ಭೂಮಿ ತಾಯಿಯನ್ನು ನಂಬಿದ ಅನ್ನದಾತ ಮಾತ್ರ ಕೈಚೆಲ್ಲಿ ಕೂತಿಲ್ಲ. ಮಳೆ ಕೈಕೊಟ್ಟರೂ ಸಿಕ್ಕ ಅಲ್ಪ ಸ್ವಲ್ಪ ತೇವಾಂಶದಲ್ಲೇ ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿವೆ. ಆದರೆ ಬೆಲೆ ಏರಿಕೆಯ ಬಿಸಿ ಈಗ ಕೃಷಿ ವಲಯಕ್ಕೂ ತಟ್ಟಿದೆ. ರಾಮದುರ್ಗ ತಾಲೂಕಿನ ಹಂಪಿಹೊಳಿ ಗ್ರಾಮದ ದೃಶ್ಯ. ಇಲ್ಲಿ ಎತ್ತುಗಳ ಬಾಡಿಗೆ ಗಗನಕ್ಕೇರಿದೆ. ಬಡ ರೈತರಿಗೆ ಎತ್ತುಗಳನ್ನು ಬಾಡಿಗೆಗೆ ತಂದು ಹೊಲ ಉಳುಮೆ ಮಾಡುವ ಶಕ್ತಿ ಇಲ್ಲದಂತಾಗಿದೆ. ಹಾಗಂತ ಕೈಕಟ್ಟಿ ಕೂತರೆ ಹೊಟ್ಟೆಗೆ ಹಿಟ್ಟಿಲ್ಲ. ಅದಕ್ಕೆ ಈ ಅನ್ನದಾತರು ಒಂದು ವಿಶಿಷ್ಟ ಮನ ಮಿಡಿಯುವ ಹಾದಿ ಹಿಡಿದಿದ್ದಾರೆ. ಎತ್ತುಗಳ ಜಾಗದಲ್ಲಿ ತಾವೇ ನಿಂತಿದ್ದಾರೆ ಈ ರೈತರು. ಹೌದು, ತಾವೇ ಹೆಗಲ ಮೇಲೆ ನೊಗ ಹೊತ್ತು ಎಡೆಕುಂಟೆ ಹೊಡೆಯುತ್ತಿದ್ದಾರೆ. ಇನ್ನು ಕೆಲವರು ತಮ್ಮ ಬಳಿ ಇದ್ದ ಬೈಕ್ಗೆ ನೊಗ ಕಟ್ಟಿ ಕೃಷಿ ಕೆಲಸ ಮುಗಿಸುತ್ತಿದ್ದಾರೆ. ಪ್ರಕೃತಿಯ ಮುನಿಸು, ಸರ್ಕಾರದ ಉದಾಸೀನತೆ ಹಾಗೂ ದುಬಾರಿ ವೆಚ್ಚದ ನಡುವೆಯೂ ಬದುಕು ಕಟ್ಟಿಕೊಳ್ಳಲು ರೈತ ನಡೆಸುತ್ತಿರುವ ಹೋರಾಟಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಮಳೆಯೂ ಕರೆಕ್ಟಾಗಿ ಬಂದಿಲ್ಲ ಸಾರ್, ಈಗೇನೋ ಸ್ವಲ್ಪ ಮಟ ಮಳೆಯಾಗಿದೆ. ಎಡೆಕುಂಟೆ ಹೊಡಿಬೇಕಂದ್ರೆ ಎತ್ತುಗಳ ಬಾಡಿಗೆ ಸಿಕ್ಕಾಪಟ್ಟೆ ಜಾಸ್ತಿಯಾಗಿದೆ. ನಮ್ಮ ಕೈಲಂತೂ ಅಷ್ಟು ದುಡ್ಡು ಕೊಡೋಕೆ ಆಗಲ್ಲ. ಅದಕ್ಕೆ ನಾವೇ ಹೆಗಲು ಕೊಟ್ಟು ಕೆಲಸ ಮಾಡ್ತಿದ್ದೀವಿ. ಬೈಕ್ ಇದ್ದವರು ಬೈಕ್ ಕಟ್ಟಿ ಮಾಡ್ತಿದ್ದಾರೆ. ಏನ್ ಮಾಡೋದು, ಭೂಮಿ ತಾಯಿ ನಂಬಿದ ಮೇಲೆ ಮಾಡಲೇಬೇಕಲ್ಲ ಎಂದು ಹೇಳಿದ ರೈತ ಅರ್ಜುನ್. ನಮ್ಗೆ ಹೊಲ ಇಲ್ರಿ, ಲವಣಿ ಮಾಡೇವ್ರಿ. ಲವಣಿ ಮಾಡೋ ಸರ ವರ್ಷಕ್ಕೆ 15,000 ರೂಪಾಯಿ ಕೊಡ್ಬೇಕ್ರಿ. ಮತ್ತು ನೀರಿನ ಬಾಡಿಗೆ ಕೊಡ್ಬೇಕ್ರಿ. ಹಿಂಗಾಗಿ ಎತ್ತಿನ ಬಾಡಿಗೆ ಕೇಳಿದ್ರೆ 15,000, 1,500, 1,600 ಕೇಳ್ತಾರೆ. ಹಿಂಗಾಗಿ ಬೈಕಿಗೆ 200 ರೂಪಾಯಿ ಪೆಟ್ರೋಲ್ ಹಾಕಿದ್ವಿ ಸರ್. ನಾವು ನಮ್ದು ಒಂದು ತಾಸ್ನ್ಯಾಗ ಅಂದ್ರೆ ಹೊಡ್ಕೊಂಡ್ಬಿಡ್ತೇವೆ. ನಾವು 1 ಎಕರೆ ಹೊಡ್ಕೊಂತೇವೆ ರೀ. ಸುಮ್ಮ ಈಗ ಎತ್ತಿಗೆ ಬಾಡಿಗೆ ಕೊಡಿದ್ರೆ 16 ರೂಪಾಯಿ ಬಾಡಿಗೆ ಕೊಡ್ಬೋದ್ಲಿ, ನಾವು ದುಡ್ಕೊಂತೀವಿ ರೀ. ಎಲ್ಲಿದ್ರೆ ಕೊಡು ಸರ, ಹಿಂಗಾಗಿ ಬೇಡ, ಬೈಕ್ ಇರ್ತೈತೆ, ಯಾರೋ ಕುಂಟಿ ಸುಮನ್ ಸರ ಒಂದು ತಾಸ್ನ್ಯಾಗ ಹೊಡ್ಕೊಂಡು ಕುಲ್ಲ ಹಾಕ್ಯ ಸರ್. ಕಂಟಿನ್ಯೂ ಒಂದು ಮನ್ಕಲ ಹಾಕಿ ಬರೀ ಮಟ್ರೂ ಸೈಕಲ್ ಮಟ್ರ ಹೊಡ್ತೀವಿ ರೀ. ಆ ಕಡೆ ಕಸ ಕಂಟ್ರೋಲ್ ಆಕತ್ತಿ ರೀ. ಬೆಳಿ ಪೀಕ್ ಎತ್ತರ ಆತಂದ್ರೆ ಅವಾಗ ನೀರು ಹಾಸ್ಬೋದು, ಕಳೆ ಬಂದ್ರೆ ಕಳೆ ತೆಗೆಸ್ಬೋದು, ಇದು ಮಾಡಿಬಿಡ್ತೀವಿ. ಇದು ಒಳ್ಳೆ ಹಿಡಿ ಸರ್. ಇದು ಇದನ್ನು ಬಿಟ್ಟರೆ ಇನ್ನೊಂದು ಒಂದು ಫೂಟ್ ಅಥವಾ 5 ಹಾಕಿದ್ರೆ ಅವಾಗ ಮಾಡ್ಕೊತೀವಿ. ಒಂದು ಮನ್ಕಾಲ ಸೊಂಟ ಮಟ್ಟ ಬಂದಾಗ ಅವಾಗ ಮಾಡ್ಕೊತೀವಿ.